Hi friends, today I am going to explain about how to prepare books of accounts at the time of liquidation of company. So first, what is liquidation? So liquidation means it is a winding up or shut down or closing down. A termination of business is a process by which a company is dissolved. ಕಂಪನಿನ ಡಿಸಾಲ್ವ್ ಮಾಡ್ತೀವಿ, ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಸ್ಟೆಪ್ ವೈಂಡಿಂಗ್ ಅಪ್, ಕ್ಲೋಸ್ ಅಂದರೆ ಶಟ್ ಡೌನ್ ಮಾಡಬೇಕು, ಕ್ಲೋಸ್ ಮಾಡಬೇಕು. ಇದನ್ನು ಮೇಂಟೈನ್ ಮಾಡೋದಕ್ಕೆ ಯಾಕೆ ನಾವು ಕಂಪನಿನ ವೈಂಡಿಂಗ್ ಮಾಡ್ತೀವಿ ಅಥವಾ ಕ್ಲೋಸ್ ಮಾಡ್ತೀವಿ ಅಂದರೆ, ಈಗ ನೀವು ಕಂಪನಿ ಸ್ಟಾರ್ಟ್ ಮಾಡಿಬಿಟ್ಟು 1 year ಆದ್ರೂ ನೀವು ರಿಜಿಸ್ಟ್ರೇಷನ್ ಏನೂ ಮಾಡಿಸಿಲ್ಲ. ಸೊ ಅವಾಗ ನೀವು ಕಂಪನಿನ ಕ್ಲೋಸ್ ಮಾಡಬೇಕಾಗತ್ತೆ. ಸೊ ಇಲ್ಲ ಕೋರ್ಟಿಂದನೇ ಆರ್ಡರ್ ಆಗ್ಬೋದು, ಇಲ್ಲ ನೀವು ಕಂಪನಿ ಸ್ಟಾರ್ಟ್ ಮಾಡಿ ಯಾವುದೇ ರೀತಿ ಒಂದು ಸ್ಟ್ಯಾಚ್ಯುಟರಿ ರಿಪೋರ್ಟ್ನ ನೀವು ಅಂದರೆ ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಿಲ್ಲದೆ ಇರ್ಬೋದು, ಅಥವಾ ನೀವು ಕಂಪನಿಯವರು ಇಫ್ ದಿ ಕಂಪನಿ ಈಸ್ ಅನೇಬಲ್ ಟು ಪೇ ಇಟ್ಸ್ ಡೆಪ್ಟ್, ಅಂದರೆ ತುಂಬಾ ಸಾಲ ಮಾಡ್ಕೊಂಡಿದ್ದೀರಾ, ಯಾವುದೂ ಸಹ ನೀವು ರಿಟರ್ನ್ ಪೇ ಮಾಡೇ ಇಲ್ಲ, ಆ ಕಾರಣಕ್ಕೋಸ್ಕರ ನೀವು ಕಂಪನಿನ ವೈಂಡಿಂಗ್ ಅಪ್ ಮಾಡಬಹುದು. ಅಂದ್ರೆ ಇದರಲ್ಲೇ ನಿಮಗೆ ಟೈಪ್ಸ್ ಆಫ್ ವೈಂಡಿಂಗ್ ಅಪ್ ಬರುತ್ತೆ. ಇದರಲ್ಲಿ ಕಂಪಲ್ಸರಿ ವೈಂಡಿಂಗ್ ಅಪ್ ಬೈ ದಿ ಕೋರ್ಟ್ ಅಂತ ಬರುತ್ತೆ, ಇನ್ನೊಂದು ವ್ಯಾಲೆಂಟರಿ ವೈಂಡಿಂಗ್ ಅಪ್ ಅಂತ ಬರುತ್ತೆ. ಸೊ ಒಂದು ಕ್ಲಿಯರ್ ಆಗುತ್ತಿರಲಿ, ಲಿಕ್ವಿಡೇಷನ್ ಆಫ್ ಕಂಪನೀಸ್ ಅಲ್ಲಿ ಕಂಪನಿನ ವೈಂಡಿಂಗ್ ಅಪ್ ಅಂದ್ರೆ ಲಿಕ್ವಿಡೇಷನ್ ಅಂದ್ರೂ ಒಂದೇನೆ, ವೈಂಡಿಂಗ್ ಅಪ್ ಅಂದ್ರೂ ಒಂದೇನೆ. ಸೊ ಶಟ್ ಡೌನ್ ಮಾಡ್ತೀರಾ ಅಥವಾ ಕ್ಲೋಸ್ ಮಾಡ್ತೀರಾ ಕಂಪನಿನ. ಸೊ ಕಂಪನಿನ ಡಿಸಾಲ್ವ್ ಮಾಡೋದಕ್ಕೆ ಇದೊಂದು ಫಸ್ಟ್ ಪ್ರೊಸೀಜರ್. ಇದನ್ನ ಮೇಂಟೈನ್ ಮಾಡೋದು ಯಾರು ಅಂದ್ರೆ ಲಿಕ್ವಿಡೇಟರ್ಸ್. ಸೊ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ಸ್ ಆಫ್ ಅಕೌಂಟ್ಸ್ ಅಂದ್ರೂ ಒಂದೇನೆ, ಕ್ಯಾಶ್ ಬುಕ್ ಅಂದ್ರೂ ಒಂದೇನೆ. ಇಟ್ ಈಸ್ ಎ ಬೇಸ್ಡ್ ಆನ್ ದಿ ಫಾರ್ಮೇಟ್. ಇದು ಫುಲ್ಲು ನಿಮಗೆ ಫಾರ್ಮೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಫಾರ್ಮೇಟ್ ಹೇಗೇನಿದೆ, ಈ ಫಾರ್ಮೇಟ್ ಒಂದು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ನಿಮಗೆ. ಸೊ ಫಸ್ಟ್ ಇಲ್ಲಿ ನಿಮಗೆ ರಿಸಿಪ್ಟ್ ಸೈಡ್, ಪೇಮೆಂಟ್ ಸೈಡ್ ಅಂತ ಇದೆ. ರಿಸಿಪ್ಟ್ ಸೈಡು ನಿಮ್ಮ ಕಂಪನಿಲಿ ಎಷ್ಟು ಕ್ಯಾಶ್ ಅವೈಲಬಲ್ ಇದೆ, ಕ್ಯಾಶ್ ಎಷ್ಟಿದೆ, ಸೊ ಅದನ್ನು ರೆಕಾರ್ಡ್ ಮಾಡ್ತೀರಾ, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್. ನೆಕ್ಸ್ಟ್ ನಿಮ್ಮ ಕಂಪನಿ ಕ್ಲೋಸ್ ಮಾಡುವ ಟೈಮಲ್ಲಿ ಸೊ ಅಸೆಟ್ಸ್ನ ಸೇಲ್ ಮಾಡ್ತೀರಾ. ಈಗ ಕಂಪನಿ ಕ್ಲೋಸ್ ಮಾಡ್ತಿದ್ದೀರಾ, ನಿಮ್ಮ ಕಂಪನಿಲಿರುವಂಥ ಅಸೆಟ್ಸ್ನೆಲ್ಲ ಸೇಲ್ ಮಾಡ್ತೀರಾ. ಸೇಲ್ ಮಾಡಿದ್ಮೇಲೆ ಕ್ಯಾಶ್ ಕನ್ವರ್ಟ್ ಆಗುತ್ತೆ. ಸೊ ಐದರ್ ಕರೆಂಟ್ ಅಸೆಟ್ ಆರು ಇರ್ಬೋದು, ಫಿಕ್ಸ್ಡ್ ಅಸೆಟ್ ಆರು ಇರ್ಬೋದು. ಅಸೆಟ್ನ ಸೇಲ್ ಮಾಡಿದ್ಮೇಲೆ ಕ್ಯಾಶ್ ಕನ್ವರ್ಟ್ ಆಗಿರುತ್ತೆ. ಸೊ ಅಸೆಟ್ ರಿಯಲೈಸ್ ಆಗಿರೋದನ್ನ ಇಲ್ಲಿ ರೆಕಾರ್ಡ್ ಮಾಡ್ತೀರಾ. ಸೊ ಈಗ ಕರೆಂಟ್ ಅಸೆಟ್ ಇರ್ಬೋದು, ಫಿಕ್ಸ್ಡ್ ಅಸೆಟ್ ಇರ್ಬೋದು. ಎಕ್ಸಾಂಪಲ್, ಫಿಕ್ಸ್ಡ್ ಅಸೆಟ್ ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇರ್ಬೋದು, ಪ್ಲಾಂಟ್ ಅಂಡ್ ಮಿಷನರಿ ಇರ್ಬೋದು, ಫರ್ನಿಚರ್ನ ಸೇಲ್ ಮಾಡ್ಬೋದು. ಸೊ ಉಳ್ಕೊಂಡಿರೋ ಅಸೆಟ್ಸ್ನೆಲ್ಲ ಸೇಲ್ ಮಾಡಿ ಕ್ಯಾಶ್ ಕನ್ವರ್ಟ್ ಮಾಡ್ಕೊಂತೀರಾ. ಸೊ ನೆಕ್ಸ್ಟ್ ಡೆಟಾರ್ಸ್ ಇರ್ಬೋದು, ಕರೆಂಟ್ ಅಸೆಟ್ಸ್ ಅಲ್ಲಿ ಬಿಲ್ ರಿಸೀವಬಲ್ ಇರ್ಬೋದು. ಇವೆಲ್ಲ ಅಸೆಟ್ ರಿಯಲೈಸ್ ಆದ್ರೆ ಇಲ್ಲಿ ರೆಕಾರ್ಡ್ ಮಾಡ್ಕೋಬೇಕು. ನೆಕ್ಸ್ಟ್ ಸರ್ಪ್ಲಸ್ ಫ್ರಮ್ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಸೊ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಲ್ಲಿ ನಿಮಗೆ ಕಾಮನ್ ಆಗಿ ಕ್ರೆಡಿಟಾರ್ಸ್ ಅಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಬರ್ತಾರೆ, ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಬರ್ತಾರೆ, ಪಾರ್ಟ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಬರ್ತಾರೆ. ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂದ್ರೆ ಈಗ ನೀವು ಸಾಲ ಇಸ್ಕೊಂಡಿದ್ದೀರಾ, ಫಾರ್ ಎಕ್ಸಾಂಪಲ್ 10,000 ಸಾಲ ಇಸ್ಕೊಂಡಿರ್ತೀರ. ಸಾಲ ಇಸ್ಕೊಂಡು ಈಗ ಒಂದು ನಿಮ್ಮ ಮೊಬೈಲ್ ಫೋನ್ ಒಂದು 12,000 ವ್ಯಾಲ್ಯೂ ಅಂದ್ಕೊಳ್ಳಿ, ಮೊಬೈಲ್ ಫೋನ್ನ ಅಡವಾಗಿಟ್ಟಿದ್ದೀರಾ. ಅಂದರ್ಥ ಫುಲ್ಲಿ ಸೆಕ್ಯೂರ್ಡ್ ಅಂತೇಳಿ. ನೀವು ಸಾಲ ಇಸ್ಕೊಂಡಿರೋದಕ್ಕಿಂತ ನೀವು ಸೆಕ್ಯೂರ್ಡ್ ಆಗಿ ಇಟ್ಟಿರೋಂಥ ಒಂದು ಅಡವಾಗಿಟ್ಟಿರೋಂಥ ಅಸೆಟ್ ವ್ಯಾಲ್ಯೂ ಜಾಸ್ತಿ ಇದ್ರೆ ಅದು ಫುಲ್ಲಿ ಸೆಕ್ಯೂರ್ಡ್ ಅಂತ. ನೀವು ಸಾಲ ಈಗ ಯಾವುದೇ ರೀತಿ ಸೆಕ್ಯೂರಿಟಿ ಇಲ್ದೇನೆ ನೀವು ಸಾಲ ಇಸ್ಕೊಂಡಿದ್ರೆ ಅದು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಈಗ ನೀವು ಸಾಲ ಇಸ್ಕೊಂಡು ಯಾವುದೋ ಒಂದು ಅಸೆಟ್ನ ಅಡವಾಗಿಟ್ಟಿದ್ದೀರಾ, ಆ ಅಸೆಟ್ ವ್ಯಾಲ್ಯೂ ನೀವು ಸಾಲ ಇಸ್ಕೊಂಡಿರೋದಕ್ಕಿಂತ ಕಡಿಮೆ ಇದ್ರೆ ಅದು ನಿಮಗೆ ಪಾರ್ಟ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂತ ಹೇಳಿ. ಸೊ ಇಲ್ಲಿ ಸರ್ಪ್ಲಸ್ ಫ್ರಮ್ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂದ್ರೆ ಇಲ್ಲಿ ನೀಟಾಗಿ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ಪಾರ್ಟ್ಲಿ ಪೇಡ್ ಅಪ್ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಆಯಿತು, ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಆಯಿತು. ಇಲ್ಲಿ ನಿಮಗೆ ರಿಸಿಪ್ಟ್ ಸೈಡು ಸರ್ಪ್ಲಸ್ ಫ್ರಮ್ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂದ್ರೆ ಈಗ ನೀವು ಕಂಪನಿಯವರು ಕ್ರೆಡಿಟಾರ್ಸ್ ಇಂದ ಏನ್ ಮಾಡ್ತೀರಾ, ಸಾಲ ಇಸ್ಕೊಡ್ತೀರಾ. ಬಾರೋಯಿಂಗ್ ಲೋನ್, ಸಾಲ ಇಸ್ಕೊಂಡಿದ್ರಿ, ಎಷ್ಟು 80,000 ಸಾಲ ಇಸ್ಕೊಂಡಿದ್ದೀರಾ. ಸಾಲ ಇಸ್ಕೊಂಡ್ಮೇಲೆ ಅವ್ರಿಗೆ ಒಂದು ಅಡವಾಗಿ ನಿಮ್ಮ ಕಂಪನಿಲಿರೋ ಒಂದು ಮಿಷಿನರಿ ವ್ಯಾಲ್ಯೂ 1,00,000 ಅಡವಾಗಿಟ್ಟಿದ್ದೀರಾ, ಇವ್ರ ಹತ್ರ ಸೆಕ್ಯೂರ್ಡ್ ಆಗಿ ಇಟ್ಟಿದ್ದೀರಾ ಮಿಷಿನರಿನ. ಆಫ್ಟರ್ ಈಗ ವೈಂಡಿಂಗ್ ಮಾಡ್ತಿದ್ದೀರಾ, ಕಂಪನಿನ ಕ್ಲೋಸ್ ಮಾಡ್ತಾ ಇದ್ದೀರಾ, ಶಟ್ ಡೌನ್ ಮಾಡ್ತಿದ್ದೀರಾ. ಅಂತ ಟೈಮಲ್ಲಿ ಇವರು ಕ್ರೆಡಿಟಾರ್ಸ್ ಅವರು ನೀವು ಅಡವಾಗಿಟ್ಟಿದ್ದ ಅಸೆಟ್ನ ಸೇಲ್ ಮಾಡ್ತಾರೆ. ಸೇಲ್ ಮಾಡಿದಾಗ ಅದ್ರ ವ್ಯಾಲ್ಯೂ 90,000 ಹಾಗೆ ಕ್ಯಾಶ್ ಕನ್ವರ್ಟ್ ಆಗುತ್ತೆ ಅಂದ್ಕೊಳ್ಳಿ. ಮಿಷಿನರಿ ನೀಟಾಗಿ ಕೇಳಿಸ್ಕೊಳ್ಳಿ, ನೀವು 80,000 ಸಾಲ ಇಸ್ಕೊಂಡಿದ್ದು ಕಂಪನಿ ಕ್ಲೋಸ್ ಮಾಡೋ ಟೈಮಲ್ಲಿ ಈಗ ಇವ್ರಿಗೆ 80,000 ಬರಬೇಕು. ನೀವು ಅಡವಾಗಿಟ್ಟಿದ್ದು ಯಾವುದು ಮಿಷಿನರಿನ, ಇವ್ರ ಹತ್ರ ಇದ್ದಿದ್ದ ಮಿಷಿನರಿನ ಸೇಲ್ ಮಾಡ್ತಾರೆ. ಸೇಲ್ ಮಾಡಿದಾಗ ಅವ್ರಿಗೆ 90,000 ದುಡ್ಡು ಬರುತ್ತೆ.
ಆಕ್ಚುಲಿ ಇವ್ರಿಗೆ ಬರಬೇಕಾಗಿದೆ ಎಷ್ಟು 80,000 ಬರಬೇಕು. 80,000ರಲ್ಲಿ ಇನ್ನು 10,000 ಎಕ್ಸ್ಟ್ರಾ ಬಂದಿದೆ, ಅದು ಕಂಪನಿಗೆ ರಿಟರ್ನ್ ಆಗುತ್ತೆ. ಆ 10,000 ಸರ್ಪ್ಲಸ್, ಯಾಕಂದ್ರೆ ಎಕ್ಸ್ಟ್ರಾ ಅಮೌಂಟ್ ಬರ್ತಾ ಇರೋದು 10,000 ಸರ್ಪ್ಲಸ್ ಬರ್ತಿದೆ. ಸೊ ಸರ್ಪ್ಲಸ್ ಬಂದ್ರೆ, ಸೊ ಸರ್ಪ್ಲಸ್ ಫ್ರಮ್ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್, ನೀವು 80,000 ಅಮೌಂಟ್ ಇಸ್ಕೊಂಡಿದ್ದು ಅದು ನಿಮಗೆ ಸೆಕ್ಯೂರ್ಡ್ ಆಗಿ ಮಿಷನರಿ 1 lakh ಅಮೌಂಟ್ ಇತ್ತು. ಸೊ ವೈಂಡಿಂಗ್ ಅಪ್ ಮಾಡೋ ಟೈಮಲ್ಲಿ ಅಸೆಟ್ ನ ಸೇಲ್ ಮಾಡಿದಾಗ ನಿಮಗೆ 90,000 ವ್ಯಾಲ್ಯೂ ಬಂದಿದೆ. ಸೊ ಆಕ್ಚುಲ್ ಆಗಿ ಅವ್ರಿಗೆ 80,000 ರಿಟರ್ನ್ ಕೊಡಬೇಕು. ಇನ್ನು 80ರಲ್ಲಿ 90,000 ರಿಯಲೈಸ್ ಆಗಿರೋದನ್ನ ಮೈನಸ್ ಮಾಡಿದ್ರೆ ಡಿಫರೆನ್ಸ್ ಅಮೌಂಟ್ 10,000 ಕಂಪನಿಗೆ ಬಂದಿರುವಂತ ಸರ್ಪ್ಲಸ್. ಸರ್ಪ್ಲಸ್ ಅಂದ್ರೆ ಇನ್ಕಮ್ ಆಯ್ತು. ಸೊ ರಿಸಿಪ್ಟ್ ಸೈಡ್ ರೆಕಾರ್ಡ್ ಮಾಡಿದ್ರಿ. ಅಕಸ್ಮಾತ್ ನೀವು ಈಗ ಅಸೆಟ್ ನ ನೀವು ರಿಯಲೈಸ್ ಆದಾಗ 80,000 ಕ್ಯಾಶ್ ಬಂದಿದೆ ಅನ್ಕೊಳ್ಳಿ, ಇವ್ರಿಗೆ ಪೇ ಮಾಡಬೇಕಾಗಿರೋದು 80,000. ಸೊ ಕ್ಲಿಯರ್ ಆಗುತ್ತೆ, ಅವಾಗ ಪೇ ಮಾಡಬೇಕಾಗುತ್ತೆ. ಸೊ ಅವಾಗ ನೀವು ಇಲ್ಲಿ ರೆಕಾರ್ಡ್ ಮಾಡಬೇಕು, ಪೇಮೆಂಟ್ ಸೈಡ್ ಪೇ ಮಾಡಿದೀವಿ 80,000 ಅಂತ ಹೇಳಿ. ಸೊ ನೆಕ್ಸ್ಟ್ ಪಾಯಿಂಟ್, ಅಮೌಂಟ್ ರಿಸೀವ್ಡ್ ಫ್ರಮ್ ಕಾಲ್ಸ್ ಆನ್ ಶೇರ್ ಹೋಲ್ಡರ್ಸ್. ಸೊ ಈಗ ಕಾಮನ್ ಆಗಿ ಶೇರ್ ಹೋಲ್ಡರ್ಸ್ ಇಂದ ನೀವು ಅಮೌಂಟ್ ನ ರಿಸೀವ್ ಮಾಡ್ಕೋಬೇಕಾಗತ್ತೆ. ರಿಸೀವ್ ಮಾಡ್ಕೊಬೇಕಾದ್ರೆ ಈಗ 100 ರೂಪೀಸ್ ಇಸ್ಕೋಬೇಕಿತ್ತು ಅನ್ಕೊಳ್ಳಿ, 95 ರೂಪಾಯಿ ರಿಸೀವ್ ಮಾಡ್ಕೊಂಡಿದ್ರೆ ಇನ್ನು 5 ರೂಪಾಯಿ ಕಾಲ್ಸ್ ಇನ್ ಅರಿಯರ್ಸ್ ಇದೆ. ಸೊ ಮುಂದಕ್ಕೆ ರಿಸೀವ್ ಮಾಡ್ಕೊಂಡ್ರೆ ಅಮೌಂಟ್ ಕಾಲ್ಸ್ ಅಮೌಂಟ್ ಏನಾರು ರಿಸೀವ್ ಮಾಡ್ಕೊಂಡ್ರೆ ಫ್ರಮ್ ಶೇರ್ ಹೋಲ್ಡರ್ಸ್ ಇಂದ ಅವಾಗ ಇನ್ಕಮ್ ಆಯ್ತು ಅಂತ ಹೇಳಿ ಸೊ ರಿಸಿಪ್ಟ್ ಸೈಡ್ ರೆಕಾರ್ಡ್ ಮಾಡ್ತೀರಾ. ಸೊ ರಿಸಿಪ್ಟ್ ಸೈಡ್ ಪಾಯಿಂಟ್ಸ್ ಕ್ಲಿಯರ್ ಆಗಿ ಗ್ಯಾಪ್ನ ಇರಲಿ. ಫಸ್ಟು ಎಷ್ಟು ಕ್ಯಾಶ್ ಇದೆ, ಅಸೆಟ್ ಕಂಪನಿ ಕ್ಲೋಸ್ ಮಾಡೋ ಟೈಮಲ್ಲಿ ನಿಮ್ಮ ಕಂಪನಿಯಲ್ಲಿ ಇರುವಂತ ಅಸೆಟ್ಸ್ನೆಲ್ಲ ಸೇಲ್ ಮಾಡ್ತೀರಾ, ಅಲ್ಲಿ ಕ್ಯಾಶ್ ಕನ್ವರ್ಟ್ ಆಗಿರುವಂತ ಅಸೆಟ್ ರಿಯಲೈಸ್ ಆಗಿರೋದನ್ನ ರೆಕಾರ್ಡ್ ಮಾಡ್ತೀರಾ. ನೆಕ್ಸ್ಟ್ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಇಂದ ಲೋನ್ ಏನಾರ ಅಂದ್ರೆ ಸಾಲ ಮಾಡಿದ್ರೆ ಅಂದ್ರೆ ಅಥವಾ ಕ್ರೆಡಿಟ್ಗೆ ಗೂಡ್ಸ್ ಏನಾರ ಪರ್ಚೇಸ್ ಮಾಡಿದ್ರೆ ಸೊ ನೆಕ್ಸ್ಟ್ ಅವ್ರಿಗೆ ಅಮೌಂಟ್ ನ ರಿಟರ್ನ್ ಪೇ ಮಾಡಬೇಕು. ಸೊ ರಿಟರ್ನ್ ಪೇ ಮಾಡಬೇಕಾದ್ರೆ ನೀವು ಸೆಕ್ಯೂರ್ಡ್ ಆಗಿ ಯಾವ್ದಾರ ಒಂದು ಅಸೆಟ್ ನ ಸೆಕ್ಯೂರ್ಡ್ ಆಗಿ ಇಟ್ಟಿರ್ತೀರಾ. ಸೊ ಅಲ್ಲಿ ನಿಮ್ಗೆ ಏನಾರ ಸರ್ಪ್ಲಸ್ ಬಂದ್ರೆ ಸರ್ಪ್ಲಸ್ ಫ್ರಮ್ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ನಲ್ಲಿ ರೆಕಾರ್ಡ್ ಮಾಡ್ತೀರಾ. ನೆಕ್ಸ್ಟ್ ಅಮೌಂಟ್ ರಿಸೀವ್ಡ್ ಫ್ರಮ್ ಕಾಲ್ಸ್ ಆನ್ ಶೇರ್ ಹೋಲ್ಡರ್ಸ್, ಇಷ್ಟು ಪಾಯಿಂಟ್ ಸಹ ರಿಸಿಪ್ಟ್ ಸೈಡ್ ರೆಕಾರ್ಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನೀವು ಹೇಗ್ ಬೇಕಾದ್ರೂ ಬರೀಬಹುದು, ಆರ್ಡರ್ ವೈಸ್ ಅಲ್ಲೇ ರೆಕಾರ್ಡ್ ಮಾಡಬೇಕು ಅಂತ ಏನಿಲ್ಲ, ಬಟ್ ಪೇಮೆಂಟ್ ಸೈಡ್ ಮಾತ್ರ ಆರ್ಡರ್ ವೈಸ್ ಅಲ್ಲೇ ರೆಕಾರ್ಡ್ ಮಾಡಬೇಕು. ಸೊ ಯಾವಾಗ್ಲೂ ಅಷ್ಟೇ ಪೇಮೆಂಟ್ ಸೈಡ್ ಫಸ್ಟ್ ಪ್ರಿಫರೆನ್ಸ್ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಪೇ ಮಾಡಬೇಕು. ನೀವು ಕಂಪನಿ ಕ್ಲೋಸ್ ಮಾಡ್ತಿದ್ದೀರಾ ಅಂದ್ರೆ ಫಸ್ಟ್ ಯಾವಾಗ್ಲೂ ನೀವು ಪೇ ಮಾಡಬೇಕಾಗಿರೋದು ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ. ಈಗ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಇಂದ ಸಾಲ ಮಾಡಿದ್ರಿ 80,000, ಅವ್ರ ಹತ್ರ ಅಸೆಟ್ ಏನೋ ಅಡವಾಗಿಟ್ಟಿದ್ರಿ ಅನ್ಕೊಳ್ಳಿ, ಅಡವಾಗಿಟ್ಟಿದ್ದು ಈಗ 1 ಲಕ್ಷದ ಅಸೆಟ್ ನ ಅಡವಾಗಿಟ್ಟಿದ್ರಿ, ಅವರು ಕ್ಯಾಶ್ ಕನ್ವರ್ಟ್ ಆಗಿರೋದು ಆ ಅಸೆಟ್ 80,000. ಸೊ ಇಲ್ಲಿ ನಿಮ್ಗೆ ಯಾವುದೇ ರೀತಿ ಸರ್ಪ್ಲಸ್ ಬಂದಿಲ್ಲ. ಸರ್ಪ್ಲಸ್ ಬಂದಿದ್ರೆ ಇಲ್ಲಿ ರೆಕಾರ್ಡ್ ಮಾಡಬೇಕು, ಸರ್ಪ್ಲಸ್ ಬಂದಿಲ್ಲ. ಸೊ ಅವಾಗ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಪೇ ಮಾಡಬೇಕು, 80,000 ಪೇ ಮಾಡಿದೀವಿ ಅಂತ ಹೇಳಿ ಇಲ್ಲಿ ತೋರಿಸಬೇಕಾಗತ್ತೆ. ಸೊ ನೆಕ್ಸ್ಟ್ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಪೇ ಮಾಡಿದ್ಮೇಲೆ ಉಳ್ಕೊಂಡಿರೋ ದುಡ್ಡಲ್ಲಿ ಲೀಗಲ್ ಎಕ್ಸ್ಪೆನ್ಸಸ್, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ನ ಪೇ ಮಾಡಬೇಕು. ಅಂದ್ರೆ ಈ ಅಕೌಂಟ್ಸ್ನೆಲ್ಲ ಮೇಂಟೈನ್ ಮಾಡ್ತಾರಲ್ಲ, ಲಿಕ್ವಿಡೇಟರ್ಸ್ಗೆ ಪೇ ಮಾಡ್ತೀರಾ. ಕಂಪನಿ ಕ್ಲೋಸ್ ಮಾಡೋ ಟೈಮಲ್ಲಿ ಲಾಯರ್ಸ್ಗೆ ಅಂದ್ರೆ ಅಡ್ವೊಕೇಟ್ಗೆ ಪೇ ಮಾಡಬೇಕಾಗತ್ತೆ, ಪ್ರೊಸೀಜರ್ಗೆಲ್ಲ. ಸೊ ಪ್ರೊಫೆಷನಲ್ ಚಾರ್ಜಸ್ ಇವೆಲ್ಲಾನು ಸಹ ಲೀಗಲ್ ಚಾರ್ಜಸ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಪೇ ಮಾಡೋದು ಲಿಕ್ವಿಡೇಟರ್ ರೆಮ್ಯುನರೇಷನ್. ಇದೆಲ್ಲ ವರ್ಕ್ ಮಾಡೋದಕ್ಕೆ ಲಿಕ್ವಿಡೇಟರ್ಸ್ಗೆ ಇಷ್ಟಂತ ಕಮಿಷನ್ ರೆಮ್ಯುನರೇಷನ್ ಪೇ ಮಾಡಬೇಕಾಗುತ್ತೆ. ಯಾವ ರೀತಿ ಪೇ ಮಾಡ್ತಾರೆ ಅಂದ್ರೆ, ಒಂದು ಅವ್ರ ಅಸೆಟ್ ನ ರಿಯಲೈಸ್ ಮಾಡಿರ್ತಾರಲ್ಲ, ಅಸೆಟ್ ನ ಸೇಲ್ ಮಾಡಿರ್ತಾರಲ್ಲ, ಅದ್ರ ಮೇಲೆ ಇಷ್ಟಂತ ಕಮಿಷನ್ ನ ಪೇ ಮಾಡ್ತಾರೆ, ರೆಮ್ಯುನರೇಷನ್ ಪೇ ಮಾಡ್ತಾರೆ. ಎಷ್ಟು ಅಸೆಟ್ ನ ರಿಯಲೈಸ್ ಮಾಡಿರೋದು ಅಮೌಂಟ್ ಮೇಲೆ ಕ್ವಶನ್ ಅಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಕೊಟ್ಟಿರ್ತಾರೆ, ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಇಲ್ಲ ಅಮೌಂಟ್ ನ ತಗೊಂತೀರಾ. ಸೊ ಇಲ್ಲಿ ನೀವು ರೆಕಾರ್ಡ್ ಮಾಡ್ಬೇಕಾದ್ರೆ ಕ್ವಶನ್ ಅಲ್ಲಿ ನಿಮ್ಗೆ ಎಕ್ಸ್ಕ್ಲೂಡಿಂಗ್ ಕ್ಯಾಶ್ ಅಂತ ಕೊಟ್ರೆ ಜಸ್ಟ್ ಅಸೆಟ್ ರಿಯಲೈಸ್ ಆಗಿರೋದನ್ನ ಮಾತ್ರ ತಗೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ಕ್ಲೂಡಿಂಗ್ ಕ್ಯಾಶ್ ಅಂತ ಕೊಟ್ರೆ ಕ್ಯಾಶ್ ಅನ್ನು ಸಹ ಕನ್ಸಿಡರ್ ಮಾಡಿ, ಈ ಅಮೌಂಟ್ ಜೊತೆಗೆ ಕ್ಯಾಶ್ ಅನ್ನು ಸಹ ಕನ್ಸಿಡರ್ ಮಾಡಿ ಅದ್ರ ಮೇಲೆ ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡಿ ತಗೋಬೇಕು. ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ, ಅಸೆಟ್ ರಿಯಲೈಸ್ ನಿಮ್ಗೆ ಪರ್ಸೆಂಟೇಜ್ ಕೊಟ್ಟಿರ್ತಾರೆ, ಒಂದು 5% 2% ಅಂತ ಹೇಳಿ. ಅಸೆಟ್ ರಿಯಲೈಸ್ ಅಂದ್ರೆ ಈ ಅಮೌಂಟ್ ನ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ತಗೋತೀರಾ. ಆ ಕ್ವಶನ್ ಅಲ್ಲಿ ನಿಮ್ಗೆ ಇನ್ಕ್ಲೂಡಿಂಗ್ ಕ್ಯಾಶ್ ಅಂತ ಕೊಟ್ರೆ ಈ ಅಸೆಟ್ ರಿಯಲೈಸ್ ಜೊತೆಗೆ ಕ್ಯಾಶ್ ಸಹ ಇನ್ಕ್ಲೂಡ್ ಮಾಡಿಕೊಂಡು ಇಲ್ಲಿ ರೆಕಾರ್ಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಾದ್ಮೇಲೆ ಅಮೌಂಟ್ ಡಿಸ್ಟ್ರಿಬ್ಯೂಷನ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಸೊ ನೀವು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಪೇ ಮಾಡ್ತಿರಲ್ಲ, ಸೊ ಪೇ ಮಾಡಿದಾಗ ಇಲ್ಲಿ ನಿಮ್ಗೆ ಕಂಡೀಷನ್ಸ್ ಬರುತ್ತೆ. ಇವಾಗ ಎಲ್ಲಾರ್ಗೂ ಪೇ ಮಾಡಿ ಇಲ್ಲಿ ನೀವು ಪೇ ಮಾಡ್ಬೇಕಾದ್ರೆ ಅವ್ರಿಗೆ ಪೇ ಮಾಡೋಕೆ ದುಡ್ಡು ಉಳ್ಕೊಂಡಿದ್ಯಾ ಇಲ್ವಾ. ಈಗ ಫಾರ್ ಎಕ್ಸಾಂಪಲ್ ಕ್ವಶನ್ ಅಲ್ಲಿ 1 ಲಕ್ಷ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಪೇ ಮಾಡಬೇಕು ಅಂತ ಅಮೌಂಟ್ ಕೊಟ್ಟಿದ್ದಾರೆ. ನೀವು ಇಲ್ಲೆಲ್ಲ ರೆಕಾರ್ಡ್ ಮಾಡಿದ್ಮೇಲೆ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಲ್ಲಿ ಈಗ 1,10,000 ಏನೋ ಉಳ್ಕೊತ್ತು ಅನ್ಕೊಳ್ಳಿ, ಅಥವಾ 1 ಲಕ್ಷ ಉಳ್ಕೊತ್ತು ಅನ್ಕೊಳ್ಳಿ.
ಅಂದರೆ ಪೇ ಮಾಡೋದಕ್ಕೆ ಇನ್ನು ದುಡ್ಡಿದೆ, ಸಫಿಷಿಯೆಂಟ್ ಇದೆ ಅಂತ ಅಂದರೆ ಅಮೌಂಟ್ ಎಷ್ಟು ಪೇ ಮಾಡಬೇಕು, ಈ ಅಮೌಂಟ್ ಇಂಟು ಎಷ್ಟು ಪರ್ಸೆಂಟೇಜ್ ಕ್ವಶನಲ್ಲಿ ಕೊಟ್ಟವ್ರೆ ಕಮಿಷನ್ 2% ಡಿವೈಡೆಡ್ ಬೈ 100 ಮಾಡ್ಕೋಬೇಕು. ಎಷ್ಟು ಅಮೌಂಟ್ ಪೇಯಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಇಂಟು ಪರ್ಸೆಂಟೇಜ್ ಆಫ್ ಕಮಿಷನ್ ಡಿವೈಡೆಡ್ ಬೈ 100 ಮಾಡ್ಕೋತೀರ. ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಇದು ಅರ್ಥ ಆಗುತ್ತೆ ನಿಮಗೆ. ಅಕಸ್ಮಾತ್ ನಾಟ್ ಸಫಿಷಿಯೆಂಟ್ ಇದ್ರೆ, ಪೇ ಮಾಡೋಕೆ ದುಡ್ಡು ಉಳ್ಕೊಂಡಿಲ್ಲ ಅನ್ಕೊಳ್ಳಿ, ಕ್ವಶನಲ್ಲಿ 1 ಲಕ್ಷ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಪೇ ಮಾಡಬೇಕು ಅಂತ ಕೊಟ್ಟವ್ರೆ, ಬಟ್ ಇಲ್ಲಿ ಬರೋ ಬ್ಯಾಲೆನ್ಸ್ 90,000 ಅನ್ಕೊಳ್ಳಿ. ಆಗ ದುಡ್ಡಿಲ್ಲ ಕೊಡೋದಕ್ಕೆ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ. ನಾಟ್ ಸಫಿಷಿಯೆಂಟ್ ಅಂದ್ರೆ ಎಷ್ಟು ಅಮೌಂಟ್ ಅವೈಲಬಲ್ ಇದೆ ಇಂಟು ಕಮಿಷನ್ ಎಷ್ಟು ಪೇ ಮಾಡಬೇಕು. ಫಾರ್ ಎಕ್ಸಾಂಪಲ್ 2% ಡಿವೈಡೆಡ್ ಬೈ 102 ಅಂತ ತಗೋಬೇಕು. ಆ ಥರ ಪ್ರಾಬ್ಲಮ್ ಮಾಡಿದಾಗ ಅರ್ಥ ಆಗುತ್ತೆ ನಿಮಗೆ. ನೆಕ್ಸ್ಟ್ ಇದೇ ಥರ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ಗೆ ಏನಾರ ಪೇ ಮಾಡಬೇಕು ಅಂದರೆ, ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಏನಾರ ಪೇ ಮಾಡಬೇಕು ಅಂದರೆ ಇಲ್ಲೇ ತೊಗೊತೀರಾ ಕಮಿಷನ್ನ. ಸೊ ನೆಕ್ಸ್ಟ್ ಇದಾದ್ಮೇಲೆ ಫೋರ್ತ್ ಪ್ರಿಫರೆನ್ಸ್ ಡಿಬೆಂಚರ್ ಹೋಲ್ಡರ್ ಇಂದ ನೀವು ಸಾಲ ಇಸ್ಕೊಂಡಿರ್ತೀರ, ಲೋನ್ ತಗೊಂಡಿರ್ತೀರ, ಇವಾಗ ರಿಟರ್ನ್ ಪೇ ಮಾಡಬೇಕು. ಅದಾದ್ಮೇಲೆ ಏನಾರ ಇಂಟ್ರೆಸ್ಟ್ ಏನಾರ ಔಟ್ಸ್ಟ್ಯಾಂಡಿಂಗ್ ಇದ್ರೆ, ಪೇ ಮಾಡಿಲ್ಲ ಅಂದ್ರೆ ಪೇ ಮಾಡಬೇಕು. ಸೊ ನೆಕ್ಸ್ಟ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ಗೆ ಪೇ ಮಾಡ್ತೀರಾ, ದುಡ್ಡು ಉಳ್ಕೊಂಡಿದ್ರೆ, ಇನ್ನೂ ಅಮೌಂಟ್ ಅವೈಲಬಲ್ ಇದ್ರೆ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಪೇ ಮಾಡ್ತೀರಾ. ಇಲ್ಲಿ ನೋಡಿಕೊಂಡು ನೀವು ಕಮಿಷನ್ ಪೇ ಮಾಡಬೇಕು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ. ಇನ್ನೂ ಏನಾದರೂ ದುಡ್ಡು ಉಳ್ಕೊಂಡಿದೆ ಪೇ ಮಾಡೋಕ್ಕೆ ಅಂತ ಅಂದ್ರೆ ಶೇರ್ ಹೋಲ್ಡರ್ಸ್, ಫಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪೇ ಮಾಡ್ತೀರಾ. ಇನ್ನೂ ದುಡ್ಡು ಉಳ್ಕೊಂಡಿದೆ ನಿಮ್ಮ ಕಂಪನಿಲಿ, ಸೊ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಪೇ ಮಾಡ್ತೀರಾ. ಸೊ ಒಂದು ಕ್ಲಿಯರ್ ಆಗಿ ಗೊತ್ತಿರಲಿ, ಈ ಫಾರ್ಮೆಟ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಲ್ವೇಸ್ ಇಟ್ ಈಸ್ ಬೇಸ್ಡ್ ಆನ್ ದಿ ಫಾರ್ಮೆಟ್. ಯಾವಾಗಲೂ ಅಷ್ಟೇ ಕ್ಯಾಶ್ ಇನ್ ಹ್ಯಾಂಡ್ ಬ್ಯಾಲೆನ್ಸ್ ಶೀಟಲ್ಲಿ ಏನು ಬುಕ್ ವ್ಯಾಲ್ಯೂ ಇರುತ್ತೆ ಅದನ್ನ ತಗೊಬೇಕು. ನೆಕ್ಸ್ಟ್ ಅಸೆಟ್ ರಿಯಲೈಸ್ ಆಗಿರೋದನ್ನ ಕೊಟ್ಟಿರ್ತಾರೆ, ಅದನ್ನ ತಗೊಬೇಕು. ನೆಕ್ಸ್ಟ್ ಸರ್ಪ್ಲಸ್ ಫ್ರಮ್ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್, ನಿಮಗೆ ಗೊತ್ತಿದೆ, ಎಕ್ಸ್ಪ್ಲೈನ್ ಮಾಡಿದೀನಿ. ಸರ್ಪ್ಲಸ್ ಬಂದ್ರೆ ಮಾತ್ರ ನೀವು ಲೋನ್ ತಗೊಂಡಿರೋದು 80,000, ಬಟ್ ನೀವು ಸೆಕ್ಯೂರ್ಡ್ ಆಗಿ ಅಡವಾಗಿಟ್ಟಿದ್ದು ನೀವು ಏನು ಈಗ ಮಿಷನರಿ ಅಡವಾಗಿಟ್ಟಿದ್ರಿ 1 lakh, ಬಟ್ ಜಾಸ್ತಿ ಈಗ ನಿಮ್ಗೆ ಅದು ಅಸೆಟ್ ಕ್ಯಾಶ್ ಆಗಿ ರಿಯಲೈಸ್ ಆಗಿರೋದು 90,000. ಸೊ ಅವಾಗ ನೀವು ಎಕ್ಸ್ಟ್ರಾ ಅಮೌಂಟ್ ಬಂದ್ರೆ 80,000 ಸಾಲ ಇಸ್ಕೊಂಡಿದ್ರಿ, ಅಡವಾಗಿಟ್ಟಿದ್ದು 1 ಲಕ್ಷ, ಅಸೆಟ್ ಅವಾಗ ಕಂಪನಿ ಕ್ಲೋಸ್ ಮಾಡೋ ಟೈಮಲ್ಲಿ ಅಸೆಟ್ ಸೇಲ್ ಆಗಿ ಬಂದಿರೋ ದುಡ್ಡು 90,000, ಇವ್ರಿಗೆ 80,000 ಸಿಕ್ತು, ಇನ್ನ 10,000 ಎಕ್ಸ್ಟ್ರಾ, 80ರಲ್ಲಿ 90 ಇನ್ನು 10,000 ಕಂಪನಿಗೆ ರಿಟರ್ನ್ ಬರುತ್ತೆ. ಸರ್ಪ್ಲಸ್ ಬಂದ್ರೆ ಇಲ್ಲಿ ರೆಕಾರ್ಡ್ ಮಾಡಬೇಕು. ಸರ್ಪ್ಲಸ್ ಬರಲಿಲ್ಲ ಅಂದ್ರೆ ಕ್ರೆಡಿಟಾರ್ಸ್ಗೆ ಪೇ ಮಾಡಿದ್ವಿ ಅಂತೇಳಿ ಇಲ್ಲಿ ತೋರಿಸಬೇಕು. ನೆಕ್ಸ್ಟ್ ಇದು ಗೊತ್ತಿದೆ, ಅಮೌಂಟ್ ರಿಸೀವ್ ಫ್ರಮ್ ಕಾಲ್ಸ್ ಆನ್ ಶೇರ್ ಹೋಲ್ಡರ್ಸ್, 100 ರೂಪಾಯಿ ಶೇರ್ ಹೋಲ್ಡರ್ಸ್ ಇಂದ ರಿಸೀವ್ ಮಾಡ್ಕೋಬೇಕಿತ್ತು, ಬಟ್ 95 ರೂಪಾಯಿ ಮಾತ್ರ ರಿಸೀವ್ ಮಾಡಿದ್ವಿ. ಇನ್ನು 5 ರೂಪಾಯಿ ಕಾಲ್ಸ್ ಇನ್ ಅರಿಯರ್ಸ್ ಇರೋದನ್ನ ರಿಸೀವ್ ಮಾಡ್ಕೊಂಡ್ರೆ ಇಲ್ಲಿ ರೆಕಾರ್ಡ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಲೀಗಲ್ ಎಕ್ಸ್ಪೆನ್ಸಸ್ ಪೇ ಮಾಡೋದಿರ್ಬೋದು, ರೆಮ್ಯುನರೇಷನ್ ಪೇ ಮಾಡೋದಿರ್ಬೋದು, ಅಥವಾ ಡಿಬೆಂಚರ್ ಹೋಲ್ಡರ್ಗೆ ಪೇ ಮಾಡೋದು, ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ಗೆ, ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ. ಸೊ ಇಷ್ಟು ಸಹ ರೆಕಾರ್ಡ್ ಮಾಡ್ತೀರಾ. ಒಂದು ಗೊತ್ತಿರಲಿ, ಈಗ ನಿಮ್ಮ ಹತ್ರ ಕ್ಯಾಶು ಎಲ್ಲ ಎಷ್ಟಿದೆ, ನಿಮ್ಮ ಬಿಸ್ನೆಸ್ಸಲ್ಲಿರುವಂಥ ಟೋಟಲ್ ಕ್ಯಾಶು, ಅದರಲ್ಲಿ ಎಲ್ಲರಿಗೂ ಪೇ ಮಾಡ್ಕೊಂಡು ಹೋಗ್ತೀರಾ. ದುಡ್ಡು ಉಳ್ಕೊಂಡ್ರೆ ಮಾತ್ರ ಇವ್ರಿಗೆಲ್ಲ ಪೇ ಮಾಡ್ಕೊಂಡು ಬರ್ತೀರಾ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಿಂದ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು.